ಬ್ರಾಹ್ಮಣಃ ಸಂಭವೇ ನೈವ ದೇವಾನಾಮಪಿ ದೈವತಂ ಪ್ರಮಾಣಂ ಚೈವ ಲೋಕಸ್ಯ ಬ್ರಹ್ಮಾತ್ರೈವ ಹಿ ಕಾರಣಂ. ಅದು ಮನುಸ್ಮೃತಿಯ ಅಧ್ಯಾಯ 11 ಶ್ಲೋಕ 84. ಇದರ ಅರ್ಥ, ಬ್ರಾಹ್ಮಣನು ಹುಟ್ಟಿನಿಂದಲೇ ದೇವತೆಗಳಿಗೂ ದೇವತೆಯಾಗಿರುತ್ತಾನೆ. ಈ ಲೋಕದ ಧರ್ಮ ಸಾಧನೆಗೆ ಪ್ರತ್ಯಕ್ಷ ಪ್ರಮಾಣವೆಂದರೆ ಬ್ರಾಹ್ಮಣನೇ ಅಂತ. ಇಂತಹ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಬಸವಣ್ಣನವರು ಬ್ರಾಹ್ಮಣವೇ ಧರ್ಮದ ಮೂಲ ಅನ್ನೋದನ್ನ ಅಲ್ಲಗಳೆದು ವೈದಿಕ ಧರ್ಮವನ್ನ ತಿರಸ್ಕರಿಸಿ ದಯವೇ ಧರ್ಮದ ಮೂಲ ಅನ್ನೋದನ್ನ ಸಾರಿ ನಿರ್ಜಾತಿ ವ್ಯವಸ್ಥೆಗಾಗಿ ಲಿಂಗವಂತ ಧರ್ಮಕ್ಕೆ ನಾಂದಿ ಹಾಡಿದರು. ಇತ್ತ ಅಂಬೇಡ್ಕರ್ ಅವರು ಹಿಂದೂ ಧರ್ಮ ಎಂಬುದೊಂದು ಧರ್ಮವಲ್ಲ, ಅದೊಂದು ರೋಗ ಎಂದು ಸಾರುವ ಮೂಲಕ ವೈದಿಕ ಧರ್ಮವನ್ನು ಅಲ್ಲಗಳೆದರು. ಅಷ್ಟೇ ಅಲ್ಲ, ದಯೆಯನ್ನು ಪ್ರತಿಪಾದಿಸುವ ಲಕ್ಷಾಂತರ ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು. ದಯವೇ ಧರ್ಮದ ಮೂಲ ಎಂದು ಸಾರಿದ ಬಸವಣ್ಣನವರ ಪರಂಪರೆಯನ್ನ ಮುಂದುವರಿಸಿಕೊಂಡು ಬಂದದ್ದು ಅಂಬೇಡ್ಕರ್ ಅವರು. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ, ಇವರಿಬ್ಬರ ನಡುವೆ ಇದ್ದದ್ದು 800 ವರ್ಷಗಳ ಅಂತರ. ಈ ಕಾಲಘಟ್ಟದಲ್ಲಿ ನಮ್ಮ ದೇಶ ಅನೇಕ ತಿರುವುಗಳನ್ನು ಪಡೆದುಕೊಂಡಿದೆ. ಹಾಗಾಗಿ ನಾವು ಇಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೀವಿ. ಈ ವ್ಯವಸ್ಥೆ ಇನ್ನೂ ಪರಿಪೂರ್ಣ ಪ್ರಜಾಪ್ರಭುತ್ವ ವ್ಯವಸ್ಥೆಯಾಗಿಲ್ಲ. ಆದರೂ ಸಹ ಇಷ್ಟು ಪಡೆಯಬೇಕಾದ್ರೂ ಇಲ್ಲಿ ಹಲವಾರು ಹೋರಾಟಗಳು ನಡೆದಿದೆ ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ. ಯಾವುದೇ ಆಧುನಿಕತೆ ಇಲ್ಲದ ಸಂದರ್ಭದಲ್ಲಿನ ಬಸವಣ್ಣನವರ ಚಿಂತನೆಗಳನ್ನು ಇಂದು ಸಂವಿಧಾನದ ರೂಪದಲ್ಲಿ ನಮಗೆ ತಂದುಕೊಟ್ಟವರು ಅಂಬೇಡ್ಕರ್ ಅವರು. 800 ವರ್ಷಗಳ ಅಂತರವಿದ್ದರೂ ಇವರಿಬ್ಬರು ಮಂಡಿಸಿದ್ದು ಒಂದೇ ವಿಚಾರವನ್ನ, ಧರ್ಮವೆಂದರೆ ಮನುಷ್ಯ ಧರ್ಮ, ಜಾತಿ ಎಂದರೆ ಮನುಷ್ಯನಲ್ಲಿರುವ ಸಮಾನತೆ, ಪ್ರೀತಿ, ವಿಶ್ವಾಸ ಹಾಗೂ ನಂಬಿಕೆ. ಇಂತಹ ಮಹನೀಯರು ಜನಿಸಿದಂತಹ ದಿನವನ್ನು ಕೇವಲ ಅಂಬೇಡ್ಕರ್ ಜಯಂತಿ ಮತ್ತು ಬಸವೇಶ್ವರ ಜಯಂತಿ ಎಂದು ಆಚರಿಸದೆ ಅವರ ಚಿಂತನೆಗಳನ್ನು ಪ್ರತಿದಿನವೂ ಆಚರಿಸೋಣ. ಎಲ್ಲರಿಗೂ ಬಸವೇಶ್ವರ ಜಯಂತಿಯ ಶುಭಾಶಯಗಳು.